ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಗುರುವಾರ, ಸೊ ಮಾರ್ನಿಂಗ್ ರೂಟೀನ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ನನ್ನ ಡೈಲಿ ಮಾರ್ನಿಂಗ್ ರೂಟೀನ್. ಸೊ ಇವತ್ತು ಫಸ್ಟ್ ಮಾರ್ನಿಂಗ್ ರೂಟೀನ ಶೇರ್ ಮಾಡ್ತಾ ಇರೋದು. ಇವತ್ತು ಮಾರ್ನಿಂಗ್ ರೂಟೀನ್ ಯಾವ ರೀತಿ ಹೋಗುತ್ತೆ ಅಂತ ಹೇಳಿ, ಸೊ ಬನ್ನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. 10:30 ಆಗಿದೆ ಟೈಮು. ಇವಾಗ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೊತಾ ಇದ್ದೀವಿ. ಸೊ ಒಂದೊಂದೇ ಕೆಲಸಗಳನ್ನ ಮಾಡ್ಕೋಬೇಕು ಇವಾಗ. ಸೊ ಹಾಗೆ ಇಡ್ಲಿ ಕೂಡ ನೆನೆಸಿದ್ದೀನಿ. ಇಡ್ಲಿಗೆಲ್ಲ ರುಬ್ಬಿಡಬೇಕು. ಇದರ ವಿಡಿಯೋ ನಾನು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲ ಕೆಲಸ ಕ್ಲೀನಿಂಗ್ನ ಮಾಡ್ತಾಯಿದ್ದೀವಿ. ಫಸ್ಟ್ ಎಲ್ಲ ಕ್ಲೀನಿಂಗ್ ಮುಗಿಸ್ಬಿಟ್ಟು ಆಮೇಲೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡೋಣ ಅಂತ. ಸೊ ಇದೆಲ್ಲ ಆಚೆ ಎಲ್ಲ ಕ್ಲೀನಾಗಿ ಎಲ್ಲ ವಿಂಡೋ ಸೊ ಇದೆಲ್ಲನೂ ತೊಳೆದ್ಬಿಟ್ಟು ರಂಗೋಲಿ ಹಾಕಬೇಕು. ಇವಾಗ ಇದೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಕೊಳ್ತೀನಿ. ಮತ್ತು ಮನಿ ಪ್ಯಾಂಟ್ ಆಚೆ ಇಟ್ಟಿದ್ದೆ, ಇವತ್ತು ಇಲ್ಲೇ ಮನೆ ಒಳಗಡೆನೇ ಇಡೋಣ ಅಂತ ಇಲ್ಲಿ ಟಿ ವಿ ಪಕ್ಕದಲ್ಲಿ ತಿಕ್ತೀನಿ. ಸೊ ಆಚೆ ಒಂದೇ ದಿವಸಕ್ಕೆ ಫುಲ್ಲು ಧೂಳಲ್ಲಿ ಎಲೆ ಎಲ್ಲ ಒಂಥರ ಎಲ್ಲೋ ಆಗ್ತಾಯಿತ್ತು. ಹಾಗಾಗಿ ಇಲ್ಲಿ ಇಡ್ತಾಯಿದ್ದೀನಿ. ಇವತ್ತು ಬೆಳಿಗ್ಗೆನೇ ಮಾರ್ನಿಂಗ್ ರೂಟೀನ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ದಿವಸ ಆಗಿತ್ತು ಮಾರ್ನಿಂಗ್ ರೂಟೀನ ಶೇರ್ ಮಾಡಿ. ಸೊ ತಿಂಗಳ ಕೊನೆಯಲ್ಲಿ ನಮ್ಮ ಅಂಗಡಿಗಳು ಲೀವ್ ಇರುತ್ತೆ, ಹೋಲ್ಸೇಲ್ ಶಾಪ್ಸ್ ಎಲ್ಲನೂ. ಆವಾಗ ನನ್ನ ಮನೆಯಲ್ಲಿ ಇವತ್ತು ಸ್ವಲ್ಪ ಲೇಟಾಗಿಯೇ ಇದ್ವಿ, ಒಂದು 2 ಅವರ್ ಲೇಟಾಗಿದ್ವೇನೋ ಅಷ್ಟೇ. ಎದ್ದು ಫಸ್ಟು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅಂದರೆ ನನಗೆ 6-7 ಗಂಟೆ ಆದರೂ ಸಂಜೆ ಕೆಲಸ ಮುಗಿಯೋಲ್ಲ. ಅಷ್ಟೊಂದು ಕೆಲಸ ಇರುತ್ತೆ, ಕ್ಲೀನಿಂಗ್ ಇರುತ್ತೆ, ಸೊ ಅದೆಲ್ಲ ಇರುತ್ತೆ. ಓಕೆ, ಈ ರೀತಿಯಾಗಿ ಇಟ್ಟಿದ್ದೀನಿ. ಸೊ ಇವಾಗ ಇದೆಲ್ಲ ಚೇತು ಕ್ಲೀನ್ ಮಾಡ್ತಾನೆ. ಟಿ ವಿದೆಲ್ಲನೂ ನೋಡಿ ಎಷ್ಟು ಧೂಳಾಗಿದೆ ನೋಡೋ, ಇಲ್ಲಿ ನೋಡಿ ಫುಲ್ಲು ಧೂಳು ಕೂತ್ಕೊಂಡಿದೆ ನೋಡಿ. ಓಕೆ ನೋಡಿ, ಟಿ ವಿ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನಾಗಿ. ಬಾಗುಂಡ, ಯಾವಾಗ ಊಟ ಮಾಡೋದು ನೀನು? ಬೇಗ ತಿನ್ನು. ಇಲ್ಲಿ ನಮ್ಮ ಮನೆಯವರು ಐರನ್ ಮಾಡ್ಕೋತಾವ್ರೆ, ಎಲ್ಲೋ ಆಚೆ ಹೋಗಬೇಕು ಅಂತ. ಬಾಗುಂಡ, ಬೇಗ ಊಟ ಮಾಡಿ. ಎಷ್ಟೊತ್ತು ಮಾಡ್ತೀಯ? ನಾ ಮಾಡು. 1 ಗಂಟೆ ಬೇಕು ಅವನಿಗೆ ತಿನ್ಸೋದಕ್ಕೆ ಅಲ್ವಾ? ಹಾಂ, ಊಟನೇ ಹೋಗಲ್ಲ ಅವನಿಗೆ, ಬರೀ ಚಾಕ್ಲೇಟ್ ಜ್ಯೂಸ್ ಮಾತ್ರನೇ ಊಟ ಅವನಿಗೆ. ಸ್ನಾನ ಮಾಡಿಸಿದ್ದಾಯ್ತು ಇವತ್ತು ನೋಡಿ. ಪಾಪು ಸ್ನಾನ ಆಯಿತು, ಅವ್ನ ಕೆಲಸ ಮುಗೀತು ಇವಾಗ. ಸೊ ಇವಾಗ ನಮ್ಮ ಕೆಲಸಗಳಾಗುತ್ತೆ. ಹಾಯ್ ಮಾಡ್ಗುಂಡ, ಹಾಯ್ ಫ್ರೆಂಡ್. ನೆಟ್ಟಿಗೆ ಇರಬೇಕು. ಹಾಯ್ ಫ್ರೆಂಡ್ ಮಾಡು. ಫ್ಲಂಕೀಸ್ ನೆಟ್ಟಿಗೆ ಕ್ಲೀನಾಗಿ. ನಿಮ್ಮ ಮ್ಯಾಮ್ ನೋಡ್ತಾರೆ. ಹೆಂಗೆ ಮಾಡೋದು ಮ್ಯಾಮ್ಗೆ? ಹಿಂಗೆ ಮಾಡ್ತೀಯ ಮ್ಯಾಮ್ಗೆ? ಏನದು? ಯಾರು ಕೊಡಿಸಿದ್ದು? ಮಾಮ. ಯಾರು? ನಿಕ್ಕಿ ಕೊಟ್ಟಿತ್ತಾನೆ. ನಿಕ್ಕಿ ಒಂದು ತೊಗೊಂಡು ನಿನ್ಗೊಂದು ಕೊಟ್ಟಿರೋದು ನೋಡು. ನೀನು ಮಾತ್ರ ಕೊಡಲ್ಲ ಅವನಿಗೆ, ಕೊಡ್ತೀಯ ಅವನಿಗೂ ಆಟ ಆಡೋಕ್ಕೆ ಕೊಡಬೇಕು, ಆಯಿತಾ? ನೋಡು, ಅವ್ನು ಸ್ಕೂಲ್ಗೆ ಹೋಗಿದ್ದಾನೆ, ನೀನು ಇವತ್ತು ಹೋಗಿಲ್ಲ ಸ್ಕೂಲ್ಗೆ. ಹಾಕಿದ್ದು ಹೆಂಗಿದೆ ನೋಡೋಣ, ಹೆಂಗೆ ಅದು? ಎಲ್ಲರೂ ಮನೇಲಿರೋ ದಿವಸ ಬೇಗ ಕೆಲಸನೇ ಮುಗಿಯಲ್ಲ. ಆದರೂ ಕೂಡ ನಾನು ಒಬ್ಬೊಬ್ಬರಿಗೆ ಫಸ್ಟು ಸ್ನಾನಕ್ಕೆ ನೀರು ಇಟ್ಬಿಟ್ಟು ಸ್ನಾನ ಮಾಡಿಸಿ, ಪಾಪು ಕೂಡ ಸ್ನಾನ ಫಸ್ಟು ಮುಗಿಸ್ಬಿಟ್ಟು ಅವ್ನು ಆಡ್ಕೊಂಡಿರ್ತಾನೆ. ಅಷ್ಟರಲ್ಲಿ ಮನೆ ಕೆಲಸ ಮಾಡ್ಕೊಬೋದು. ಸ್ವಲ್ಪ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡೋಣ ಅಂಥೇಳಿ ಅಡುಗೆದು. ಆಮೇಲೆ ಮೊಳಕೆ ಕಟ್ಟಿದ್ದೀನಿ ಹೆಸ್ರು ಕಾಳ್ದು, ಅದರ ಸಾಂಬಾರು ಮಾಡಬೇಕು. ಮಿಕ್ಸಿ ಎಲ್ಲ ಒರೆಸ್ಕೋಬೇಕು ಇವಾಗ.
ಇಡ್ಲಿಗೆಲ್ಲ ರುಬ್ಬಿಟ್ಟಿದ್ದೀನಿ. ಇದು ಸಪ್ರೇಟಾಗಿ ವಿಡಿಯೋ ಹಾಕ್ತಾಯಿದ್ದೀನಿ. ಮತ್ತು ಇಡ್ಲಿಗೆ ಇದು ನಾನು ಬರೀ ಇಡ್ಲಿಗೆ ಯಾವ ಥರ ನೆನೆಸ್ಕೊಂಡು ಮಾಡೋದು ಅಂಥೇಳಿ ಸೊ ವಿಡಿಯೋಲಿ ಹಾಕಿರ್ತೀನಿ ನೋಡಿ. ಮತ್ತು ಇದರ ಕೆಲಸ ಮುಗೀತು. ಇವಾಗ ಕ್ಲೀನಾಗಿ ಇವಾಗ ಮಿಕ್ಸಿ ಜಾರ್ ಒರೆಸ್ಕೋಬೇಕು. ಮಿಷಿನ್ಗಳು ಓಪನ್ ಆಗಿರಲಿಲ್ಲ, ಹಾಗಾಗಿ ಮಿಕ್ಸಿ ಜಾರಲ್ಲೇ ರುಬ್ಬಿಟ್ಟಿದ್ದೀನಿ. ಬೆಳಿಗ್ಗೆ ಇಷ್ಟೊಂದು ಕೆಲಸ ಇರುತ್ತೆ. ಸೊ ಮಾರ್ನಿಂಗ್ ರೂಟೀನ್ ಅಂದರೆ ಇನ್ನೂ ಅಡುಗೆ ಏನು ಮಾಡಲಿಲ್ಲ. ನೈಟ್ದೇ ಸಾಂಬಾರು ಮತ್ತು ರೈಸ್ ಇತ್ತು, ಅದನ್ನೇ ತಿಂದಿದ್ದೀವಿ ಮೊಸರು ಹಾಕ್ಕೊಂಡು. ಇವಾಗ ನಾನು ಮಧ್ಯಾಹ್ನಕ್ಕೆ ಇಡ್ಲಿ ಮಾಡ್ಕೊತೀನಿ, ಹಾಗೆ ಸಾಂಬಾರು ಮಾಡ್ತೀನಿ. ಇವಾಗ ಅದೇ ಮೊಳಕೆ ಕಟ್ಟಿ ಇಟ್ಟಿದ್ದೀನಿ ಆಲ್ರೆಡಿ ಇಲ್ಲಿ. ಸೊ ಅದ್ರದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡೋಣ. ಅದಕ್ಕಂದರೆ ಅದು ಹಳ್ಳಿಯಿಂದ ಊರಿಂದ ತಂದಿರೋಂಥ ಮೊಳಕೆ ಕಾಳು, ಮೊಳಕೆ ಅಂತೀವಿ ಹೆಸರು ಕಾಳು, ಕ್ಲೀನ್ ಮಾಡಿ ನೆನೆಸಿ ಮತ್ತು ಮೊಳಕೆ ಕಟ್ಟಿದ್ದೀನಿ. 2 ದಿವಸ ಆಯಿತು, ಚೆನ್ನಾಗಿ ಮೊಳಕೆ ಬಂದಿದೆ. ಸೊ ಆಮೇಲೆ ಇದರದ್ದು ಸಾಂಬಾರನ್ನ ಮಾಡ್ಕೋಬೇಕು. ಸೊ ಅದಕ್ಕೆ ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಆಮೇಲೆ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕು. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿ ಮತ್ತೆ ಆಮೇಲೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಮತ್ತು ಪೂಜೆ ಕೂಡ ಮಾಡಬೇಕು. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಮಗೆ ಅಂಗಡಿ ಕೂಡ ರಜೆ ಇರುತ್ತೆ ಗುರುವಾರ. ಹಾಗೆ ಪೂಜೆದೆಲ್ಲ ಆಚೆ ಎಲ್ಲ ಕ್ಲೀನಿಂಗ್ ಆಯಿತು, ಅದು ತೋರಿಸ್ತೀನಿ ಇವಾಗ. ಮತ್ತು ದೇವ್ರ ಮನೆ ಕ್ಲೀನಿಂಗ್ ಆಮೇಲೆ ಹಂಗೆ ಮಾಡಿಕೊಂಡು ಸಂಜೆ ಹಂಗೆ ಪೂಜೆ ಮಾಡ್ತೀನಿ. ಮಧ್ಯಾಹ್ನ ಮಾಡೋಕ್ಕೆ ಹೋಗಲ್ಲ. ಎಲ್ಲ ಕ್ಲೀನ್ ಆಯಿತು. ಮೈನ್ ಡೋರ್ ಹತ್ರ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿದ್ದೀನಿ ನೋಡಿ. ಇದೆಲ್ಲ ಕ್ಲೀನಿಂಗ್ ಆಯಿತು ಆಚೆ. ನೋಡಿ ಫುಲ್ಲು ಗಲೀಜಾಗಿದೆ. ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸ್ಬೇಕು. ಸಂಜೆ ಹಂಗೆ ಪೂಜೆ ಮಾಡೋಣ ಅಂಥೇಳಿ ಇಲ್ಲಿಟ್ಟಿರೋಂಥ ಮನಿ ಪ್ಯಾಂಟ್ ಇವಾಗ ಟಿ ವಿ ಹತ್ರ ಇಟ್ಬಿಟ್ಟಿದ್ದೀನಿ. ಇಲ್ಲಿ ತುಂಬಾ ಧೂಳು ಬಂದು ಸೊ ಫುಲ್ಲು ಬೆಳೀತಾನೆ ಇರಲಿಲ್ಲ ಜಾಸ್ತಿ. ಕ್ಲೀನಿಂಗ್ ಆಯಿತು ಫ್ರೆಂಡ್ಸ್. ಇವಾಗ ಕಿಚನ್ ಪೂರ್ತಿ ಕ್ಲೀನ್ ಮಾಡಿ ನೋಡಿ, ಸಿಂಕ್ ಎಲ್ಲ ವಾಶ್ ಮಾಡಿದೆ. ಮತ್ತು ಇಲ್ಲಿ ಮೇಲೆ ಟೈಲ್ಸ್ ಎಲ್ಲ ಏನಿತ್ತು, ತುಂಬಾ ಮಸಾಲೆ ಎಲ್ಲ ಎಗರಿರುತ್ತಲ್ವ, ಎಣ್ಣೆದು ಜಿಡ್ಡೆಲ್ಲನೂ, ಅದೆಲ್ಲ ಕ್ಲೀನ್ ಮಾಡೋಕ್ಕೆ 1/2 hour ಆಗೋಯಿತು. ಸೊ ಇದೆಲ್ಲ ಕ್ಲೀನ್ ಮಾಡಿ ಇಷ್ಟಾನೊಂದು ಬೇರೆ ಜಾಗ ಶಿಫ್ಟ್ ಮಾಡಬೇಕು. ಯಾಕಂದರೆ ನೀರೆಲ್ಲ ಎಗರಿ ನೋಡ್ಬೋದು ಈ ರೀತಿಯಾಗಿ ಮಚ್ಚೆ ಥರ ಬಂದುಬಿಡುತ್ತೆ. ನಾನು ಎಷ್ಟಂತೂ ಒರೆಸ್ತಾನೆ ಇರ್ತೀನಿ, ಆದರೂ ಕೂಡ ಒಂಥರ ತುಕ್ಕಿಡ್ದಂಗೆ ಆಗಿದೆ ಇದೆಲ್ಲನೂ. ಇದರ ಜಾಗ ಎಲ್ಲ ನಾನು ಚೇಂಜ್ ಮಾಡೋಕ್ಕೆ ನನಗೆ ಇಲ್ಲೆಲ್ಲೂ ಜಾಗ ಸಾಲ್ತಾ ಇಲ್ಲ. ಇಲ್ಲಿ ಅಂದರೆ ಇಲ್ಲಿ ಸ್ವಿಚ್ ಬೋರ್ಡ್ ಇದೆ, ಇಲ್ಲಾಂದರೆ ಇಲ್ಲಿ ಫಿಟ್ ಮಾಡೋದಕ್ಕೆ ಚೆನ್ನಾಗಿತ್ತು. ಬಟ್ ಇಲ್ಲಿ ಫುಲ್ ಕವರ್ ಆಗುತ್ತೆ, ಹಾಗಾಗಿ ಅಲ್ಲೇ ಹಾಕಿಲ್ಲ, ಇಲ್ಲೇ ಹಾಕ್ಬಿಟ್ಟಿದ್ದೀವಿ. ಸೊ ನೋಡೋಣ ಎಲ್ಲನ ಜಾಗ ಇಲ್ಲಾದರೆ ಇಲ್ಲಿ ಅಡುಗೆದ್ದು ಹೊಗೆ ಎಲ್ಲ ಬರುತ್ತೆ. ಸೊ ಆ ಥರ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಹಾಕೋಣ ಅನ್ನೋದಕ್ಕೆ ನಮಗೆ ಕಿಚನ್ ಅಂದರೆ ಹಾಲಲ್ಲೆಲ್ಲ ಕಾಣಿಸುತ್ತೆ. ಹಾಗಾಗಿ ನೋಡಿ ಇದೆಲ್ಲ ಡಬ್ಗಳೆಲ್ಲನೂ ಕ್ಲೀನ್ ಮಾಡಿ ಸೊ ಎಲ್ಲ ಆಲ್ಮೋಸ್ಟ್ ಒರೆಸಿದ್ದಾಯಿತು. ಗ್ಯಾಸ್ ಎಲ್ಲ ನೀಟಾಗಿ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಸೊ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದಾಯಿತು. ಟೈಲ್ಸ್ ಎಲ್ಲನೂ ನೀಟಾಗಿ ಬ್ರಷ್ ಹಾಕಿ ಉಜ್ಜಿ ಸೊ ಮನೇಲಿ ಇರ್ತೀವಿ ಅಂತ ಅಷ್ಟೇ, ಬಟ್ ಕೆಲಸ ಮಾತ್ರ ತುಂಬಾ ಇರುತ್ತೆ ನಮ್ಮ ಮನೇಲಿ. ನೋಡಿ ಮಿಕ್ಸಿ ಜಾರೆಲ್ಲ ನಾನು ಎಲ್ಲ ಇವಾಗೆಲ್ಲ ಒರೆಸ್ದೆ, ತುಂಬಾ ಗಲೀಜಾಗಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸಗಳಾಯಿತು. ನೋ ಚಾಕ್ಲೇಟ್ ಇರ್ತೀವಿ ಅನ್ನೋದಷ್ಟೇ, ಬಟ್ ಆ ಕ್ಲೀನ್ ಈ ಕ್ಲೀನ್ ಅಂಥೇಳಿ ಮಾಡ್ತಾ ಇರೋದೇ ನನಗೆ ಪೂರ್ತಿ ಕೆಲಸ ಆಗೋಷ್ಟರಲ್ಲಿ ಇವತ್ತು ಸಂಜೆನೇ ಆಗಿಬಿಟ್ಟಿರುತ್ತೆ ನನಗೆ. ಇನ್ನು ಅಡುಗೆ ಅಂದರೆ ಸಾಂಬಾರು ಮಾಡಬೇಕಾದ್ರೆ ಇವಾಗ ಜಾಸ್ತಿ ಕೆಲಸ ನನಗೆ. ಸಾಂಬಾರು ಮಾಡಿ ಕಸ ಗುಡಿಸಿ ಮನೆ ಒರೆಸ್ಬಿಟ್ಟು ಸ್ವಲ್ಪ ಇವತ್ತು ದೇವ್ರ ಮನೆಯದೆಲ್ಲ ಸ್ವಲ್ಪ ಕ್ಲೀನ್ ಏನು ಮಾಡೋಕ್ಕೆ ಹೋಗಲ್ಲ, ಮೇಲೆಲ್ಲ ಕ್ಲೀನ್ ಮಾಡಿ ಪೂಜೆನ ಮಾಡ್ಕೊಳ್ತೀನಿ. ಅಮಾವಾಸ್ಯೆ ಅಲ್ವಾ, ಹಾಗಾಗಿ ಕ್ಲೀನ್ ಮಾಡಬಾರ್ದು ದೇವ್ರ ಮನೆ, ಹಾಗೆ ಪೂಜೆ ಮಾಡ್ತೀನಿ. ಸೊ ಆಮೇಲೆ ಹಂಗೇ ಮತ್ತೆ ನೋಡಿ ಮನೆಯಲ್ಲಿ ಇರ್ತೀವಿ, ಆದ್ರೂ ಇಷ್ಟೊಂದು ಕೆಲಸ ಇದೆ. ಇನ್ನು ಮತ್ತೆ ಟೆರೆಸ್ ಮೇಲೆ ಕೂಡ ಹೋಗಬೇಕು. ಸಂಜೆ ಹಂಗೆ ಹೋಗಿ ಎಲ್ಲ ಕ್ಲೀನ್ ಮಾಡಿ ಗಿಡಗಳೆಲ್ಲ ಒಂದು ಸ್ವಲ್ಪ ತೋರಿಸ್ತೀನಿ ನೋಡಿ. ಇದು ಮೂಲಂಗಿ ಮತ್ತು ಈರುಳ್ಳಿ ಎರಡೂ ಈ ರೀತಿಯಾಗಿ ಚೆನ್ನಾಗಿ ಮೊಳಕೆ ಬಂದಿದೆ. ಇದನ್ನೆಲ್ಲ ಹೋಗಿ ಮೇಲೆ ಪಾಟಲ್ಲಿ ಮಣ್ಣೆಲ್ಲ ಲೂಸ್ ಮಾಡಿ ನೀಟಾಗಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಸಂಜೆ ಹಂಗೆ ಹೋಗ್ತೀನಿ, ಸೊ ಅವಾಗ ಕೂಡ ವಿಡಿಯೋ ಮಾಡ್ತೀನಿ. ನೋಡೋಣ, ಸ್ವಲ್ಪ ಬೆಳಕಿದ್ದಾಗ ಹೋದರೆ ನಿಮಗೂ ಕೂಡ ವಿಡಿಯೋ ತೋರಿಸ್ಬೋದು. ಹಾಗಾಗಿ ಇದೆಲ್ಲ ಹಾಕೋಣ ಅಂತೇಳಿ ಸೊ ಒಂದೊಂದೇ ನಿನ್ನೆ ಬದನೆಕಾಯಿ ಕೂಡ ಕಟ್ ಮಾಡಿ ಒಣಗಿ ಹಾಕೋಕೆ ಇಟ್ಟಿದ್ದೀನಿ. ಅದು ಮಣ್ಣು ತಂದು ಆಮೇಲೆ ಹಾಕ್ಕೊಳ್ತೀನಿ ನಿಧಾನಕ್ಕೆ. ಇನ್ನು ಒಣಗಬೇಕಂತೆ, ಚೆನ್ನಾಗಿ ಒಣಗಬೇಕಂತೆ ಬೀಜ, ಹಾಗಾಗಿ ಸೊ ಇಷ್ಟು ಮಾತ್ರ. ಸೊ ಇದೆಲ್ಲ ಬೆಳಕೆ ಬಂದರೆ ಸೊ ಇದರದ್ದು ನಮಗೆ ಈರುಳ್ಳಿ ಹೂವು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಗೋಬಿ ಎಲ್ಲ ಮಾಡಿದಾಗ, ಹಾಗಾಗಿ ಬೆಳೆಸ್ಕೊಳ್ಳೋಣ ಅಂತ ಎಲ್ಲ ಕೆಲಸನ ಮುಗಿಸ್ಕೊಂಡು ಇವಾಗ ಅಡುಗೆಗೆ ಇಡ್ತಾಯಿದ್ದೀನಿ. ಸಾಂಬಾರು ಮಾಡಿಬಿಟ್ಟು ನೋಡ್ಬೋದು, ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸಾಂಬಾರು ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬಿಸಿನೀರು ಇಟ್ಬಿಟ್ಟು ಸ್ನಾನಕ್ಕೆ ಮನೆ ಒರೆಸ್ಬಿಟ್ಟು ಇವತ್ತಿನ ಕೆಲಸ ಆಗುತ್ತೆ. ಆಮೇಲೆ ಪೂಜೆ ಕೆಲಸ ಅಷ್ಟೊಂದು ಸಂಜೆ 5 ಗಂಟೆ ಕರೆಕ್ಟಾಗಿ ಬಿಟ್ಟಿರುತ್ತೆ. ಸೊ ಬನ್ನಿ ಫಸ್ಟು ಅಡುಗೆ ಮಾಡಿಬಿಡೋಣ. ನಮ್ಮಮ್ಮ ಹೋದ ವರ್ಷ 2 kg ಮೆಣಸಿನ್ಕಾಯ್ದು ಖಾರದ ಪುಡಿ ಮಾಡಿಸ್ಕೊಟ್ಟಿದ್ರು ನಮಗೆ ಅಂಥೇಳಿ. ಸೊ ಅದನ್ನು ನಾವು ಅಷ್ಟೊಂದು ಖಾಲಿ ಆಗಿರಲಿಲ್ಲ, ಇನ್ನೂ ಒಂದು ಬಾಕ್ಸ್ ಆಗೋಷ್ಟು ಹಾಗೆ ಇತ್ತು ಮೆಣಸಿನ್ಕಾಯಿ ಪುಡಿ. ಇನ್ನು ಅಮ್ಮ ಕೂಡ ಇಲ್ಲೇ ಬಂದಿದ್ದಾರಲ್ವ ಇವಾಗ, ಸೊ ನಾನು ಮಿಕ್ಸ್ ಮಾಡಿಕೊಡ್ತೀನಿ ನಾನು ಮನೆಯಲ್ಲಿರೋ ದಿವಸ ಅಂದ್ಕೊಂಡು ಇವತ್ತು ಮನೆಯಲ್ಲೇ ಇದ್ನಲ್ವ, ಹಾಗಾಗಿ ಇವತ್ತೆಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾವ್ರೆ. ಸೊ ಇವಾಗ ನೋಡ್ತಾ ಇರೋಂಥ ಖಾರದ ಪುಡಿ ಪೂರ್ತಿ ಪ್ಲೇನ್ ಖಾರದ ಪುಡಿ ಅದು.
ಅದಕ್ಕೆ ಒಂದು ಸ್ವಲ್ಪ ಮಸಾಲೆನ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಗಮ್ ಅಂತ ಇರುತ್ತೆ ಮತ್ತು ಸುಮಾರು ದಿವಸ ಗಂಟ ಸ್ಟೋರ್ ಮಾಡಿ ಇಡ್ಬೋದು ಇದರ ಖಾರದ ಪುಡಿ. ಇದಕ್ಕೆ ನಮ್ಮ ಈರುಳ್ಳಿ ಒಂದು 7-8 ಈರುಳ್ಳಿ ಹಾಕಿದ್ದಾರೆ, ಮತ್ತು ಶುಂಠಿ ಒಂದು 200 ಗ್ರಾಮ್ ಅಷ್ಟು, ಬೆಳ್ಳುಳ್ಳಿ ಒಂದು 4-5 ಗಡ್ಡೆ, ಮತ್ತು ಕರಿಬೇವು ಫುಲ್ಲು ಒಂದು ಕಟ್ಟು, ಮತ್ತು ಕೊತ್ತಂಬರಿ ಒಂದು ಹಿಡಿ ಆಗುವಷ್ಟು ಹಾಕಿ ಎಣ್ಣೆ ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಡಾಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾರೆ. ಅದನ್ನು ನಾನು ಪೂಜೆ ಮಾಡ್ತಾಯಿದ್ದೆ, ಹಾಗಾಗಿ ಆ ವಿಡಿಯೋನ ಮಾಡೋಕ್ಕೊಳಗಾಗಲಿಲ್ಲ. ಸೊ ಇಷ್ಟೆಲ್ಲ ಹಾಕಿ ಪುಡಿ ಮಾಡಿ ನಮ್ಮಮ್ಮ ಕೈಯಿಂದನೇ ಕಿವುಚ್ಕೊಂಡು ಖಾರದ ಪುಡಿನ ಕಿವುಚಿ ಅದನ್ನು ಮಿಕ್ಸ್ ಮಾಡ್ಕೊತಾರೆ. ಇನ್ನು ಗ್ಯಾಸ್ ಮೇಲೆ ಏನು ಇಡೋದಿಲ್ಲ, ಅಷ್ಟೇ ಕಿವುಚ್ಕೊಂಡು ಕೈಯಿಂದ ಮಿಕ್ಸ್ ಮಾಡಿ ಡಬ್ಬಕ್ಕೆ ಸ್ಟೋರ್ ಮಾಡಿಟ್ರೆ ಸುಮಾರು ದಿವಸ ಗಂಟ ಇರುತ್ತೆ. ಖಾರದ ಪುಡಿ ಗಮ್ ಅಂತ ಇತ್ತು. ಸೊ ಈ ಕಡೆ ನಮ್ಮಮ್ಮ ಮಾಡ್ಕೊತಾಯಿದ್ರು. ಇನ್ನು ನನಗೆ ಸಂಜೆ ಟೈಮ್ ಪೂಜೆ ಲೇಟ್ ಆಗಿಬಿಡುತ್ತೆ ಅಂಥೇಳಿ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಮಧ್ಯೆ ಹೋಗಿ ನಾನು ವಿಡಿಯೋನ ಮಾಡ್ಕೊಂಡಿದ್ದಂಥದ್ದು. ಇನ್ನು ಇವತ್ತು ಅಮಾವಾಸ್ಯೆ ಬೇರೆ ಇರೋದ್ರಿಂದ ನಾನು ಅಮಾವಾಸ್ಯೆ ಸಂಜೆನೇ ಪೂಜೆ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬೇಗನೆ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ 6 ಗಂಟೆಗೆಲ್ಲ ಪೂಜೆನ ಮುಗಿಸ್ಕೋತಾ ಇದ್ದೀನಿ. ಸೊ ಅಪರೂಪ ಅಲ್ವಾ ಈ ರೀತಿಯಾಗಿ ನಾನು ಸಂಜೆ ಟೈಮು ಎಲ್ಲ ಮನೆ ಪೂರ್ತಿಯಾಗಿ ಕ್ಲೀನ್ ಮಾಡಿ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳೋದು ತುಂಬಾ ಅಪರೂಪ. 7-8 ಗಂಟೆ ಆಗಿರುತ್ತೆ, 8:30 ಆಗಿರುತ್ತೆ ಕೆಲವೊಂದು ಸರಿ ನಾನು ನೈಟ್ ಪೂಜೆ ಮಾಡಬೇಕು ಅಂತ ಹೇಳಿದರೆ. ಸೊ ಇವಾಗ ಅದಕ್ಕೋಸ್ಕರ ಮನೆಯಲ್ಲಿ ಪೂರ್ತಿ ಕ್ಲೀನ್ ಮಾಡಿ ಇವತ್ತು ಅಮಾವಾಸ್ಯೆ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ಸೊ ಯಾವ ರೀತಿ ಪೂಜೆ ಮಾಡಿಕೊಂಡೆ ಅಂತ ಹೇಳಿ ಸೊ ನೋಡ್ತಾ ಇದ್ದೀರಲ್ಲ, ನನಗೆ ಈ ರೀತಿ ಪೂಜೆ ಮಾಡ್ಕೊಳ್ಳೋದ್ರೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಮನೆ ಪೂರ್ತಿ ಕ್ಲೀನ್ ಮಾಡಿ ಪೂಜೆ ಮಾಡೋದಿದೆಯಲ್ಲ ತುಂಬಾ ಚೆನ್ನಾಗಿರುತ್ತೆ. ಮತ್ತು ರಂಗೋಲಿ ಅದೆಲ್ಲನೂ ಮೇಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸೊ ಈ ರೀತಿಯಾಗಿ ಬಿಡಿ ಹೂವನ್ನು ಬೆಳಿಗ್ಗೆನೇ ತರಿಸಿದ್ದೆ. ಬಿಡಿ ಹೂವು ಎಲ್ಲ ಒಂದೊಂದೇ ಹಾಕಿ ಮಲ್ಲಿಗೆ ಹೂವು ಒಂದು ಸ್ವಲ್ಪ ತರಿಸಿ ಪೂಜೆ ಮಾಡಿ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ 7 ಗಂಟೆ ಆಗಿತ್ತು ಫ್ರೆಂಡ್ಸ್. 7 ಗಂಟೆ ಆದಮೇಲೆ ಟೀ ಮಾಡಿ ಕುಡಿದ್ಬಿಟ್ಟು ಇನ್ನು ಮತ್ತೆ ನಾವು ಟೆರೆಸ್ ಮೇಲೆ ಹೋಗಿ ಇವಾಗ ಗಿಡ ಹಾಕ್ತೀನಿ ಅಂತ ಹೇಳಿದ್ನಲ್ಲ, ಸೊ ಈರುಳ್ಳಿ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಟೆರೆಸ್ ಮೇಲೆ ಹೋಗಿ ಕೂಡ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಪೂಜೆ ನಾನು ಈ ರೀತಿಯಾಗಿ ಮಾಡಿದ್ದೀನಿ ಇವತ್ತು. ತುಂಬಾ ನೀಟಾಗಿ ಕ್ಲೀನಾಗಿ ಪೂಜೆನ ಆಯಿತು ಇವತ್ತು ನನಗೆ. ಸೊ ಯಾವಾಗೂ ಈ ರೀತಿ ಪೂಜೆ ಮಾಡ್ಕೊಳ್ಳೋಕೆ ತುಂಬಾ ಇಷ್ಟ ಆಗುತ್ತೆ, ಬಟ್ ಟೈಮ್ ಇರಲ್ಲ. ಸೊ ಸಿಂಪಲ್ಲಾಗಿ ಮಾಡ್ಕೋತಾ ಇರ್ತೀನಿ ಡೈಲಿ ಪೂಜೆ. ಮನೇಲಿರುವಂಥ ದಿವಸ ಈ ರೀತಿಯಾಗಿ ಪೂಜೆ ಮಾಡಿ ಧೂಪ ಎಲ್ಲ ಹಾಕಿರ್ತೀನಿ. ಸೊ ಇಡೀ ಮನೆ ಆಚೆಯಿಂದ ಈ ರೀತಿಯಾಗಿ ಕಾಣಿಸುತ್ತೆ, ನೋಡ್ಬೋದು. ಕ್ಲೀನಿಂಗ್ ಆಯಿತು, ಇವಾಗ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಧೂಪ ಎಲ್ಲ ಹಾಕಿದ್ದೀನಿ. ಮುಲ್ಲಂಗಿ 2 ಮೊಳಕೆ ಬಂದಿದೆಯಲ್ಲ, ಸೊ ಹೋಗಿ ಹಾಕ್ಬಿಟ್ಟು ಬಂದ್ಬಿಡೋಣ. ಟೀ ಕೂಡ ಆಗಿದೆ, ಟೀ ಕುಡಿದ್ಬಿಟ್ಟು ಮತ್ತೆ ಟೆರೆಸ್ಗೆ ಆಮೇಲೆ ಹೆಂಗೆ ಹೋಗೋಣ. ಇವಾಗ ಟೆರೆಸ್ಗೆ ಹೋಗ್ಬಿಟ್ಟು ಇದೆಲ್ಲ ಹಾಕ್ಬಿಟ್ಟು ಬರೋಣ ಅಂಥೇಳಿ. ಸೊ ಬನ್ನಿ ಹೋಗೋಣ, ಇದೆಲ್ಲ ಹಾಕಿ ನೀಟ್ ಕ್ಲೀನ್ ಮಾಡಿಬಿಟ್ಟು ಬಂದುಬಿಡೋಣ. ಟೆರೆಸ್ ಮೇಲೆ ಬಂದು ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ನೋಡಿ ಕತ್ಲೆನೇ ಆಗೋಯ್ತು. ನಾನು ಬೆಳಕಲ್ಲೇ ವಿಡಿಯೋ ಮಾಡೋಣ ಅಂತ ತುಂಬಾ ಅಂದ್ಕೊಂಡಿದ್ದೀನಿ, ಬಟ್ ಮನೆಯಲ್ಲಿ ಕೆಲಸನೇ ಮುಗಿಯಲ್ಲ. ತುಂಬಾ ಕೆಲಸಗಳಿರುತ್ತಲ್ವ, ಕ್ಲೀನಿಂಗ್ ಎಲ್ಲನೂ. ಸೊ ಅದೆಲ್ಲ ಕೆಲಸನ ಮುಗಿಸಿ ಈಗ ನಾನು ಬರಲೇಬೇಕು ಅಂಥೇಳಿ ಸೊ ಕತ್ಲೆ ಆದರೂ ಪರವಾಗಿಲ್ಲ ಅಂಥೇಳಿ ಸೊ ಇವತ್ತು ವಿಡಿಯೋ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಮೂಲಂಗಿ ಮತ್ತು ಈರುಳ್ಳಿದು ಮೊಳಕೆ ಬಂದಿತ್ತು, ಸೊ ಅದನ್ನು ಕೂಡ ಹಾಕ್ಬಿಟ್ಟು ಹೋಗೋಣ ಅಂತ ಬಂದೆ. ಮತ್ತು ಯಾವಾಗೂ ನಾನು ಮೆಣಸಿನ್ಕಾಯಿ ಬೀಜ ಎಲ್ಲ ಉದುರಿಸಿದ್ದೆ, ಅದು ಕೂಡ ಅಷ್ಟೇ ಎಷ್ಟೊಂದು ನೀಟಾಗಿ 4-5 ಗಿಡಗಳು ಬಂದಿದೆ. ಸೊ ಅದಕ್ಕೆಲ್ಲನೂ ಈ ಒಣಗಿರೋವಂಥ ಗಿಡಗಳೆಲ್ಲನೂ ಸೊ ಇಕ್ಕಟ್ಟಾಗಿತ್ತು, ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಜಾಗ ಮಾಡಿ ಮಣ್ಣೆಲ್ಲ ಲೂಸ್ ಮಾಡಿ ಸೊ ಅದಕ್ಕೆ ಸ್ವಲ್ಪ ಗೊಬ್ಬರ ಥರ ಹಾಕಿದ್ದೀನಿ. ಸೊ ನೋಡೋಣ ಯಾವ ರೀತಿ ಬರುತ್ತೆ ಅಂಥೇಳಿ ಮತ್ತೆ ತೋರಿಸ್ತಾ ಇರ್ತೀನಲ್ವ ನಾನು. ಇನ್ನು ಬದನೆಕಾಯಿ ಬೀಜ ಕೂಡ ಒಣಗಿಸಿದ್ದೀನಿ, ಅದು ಕೂಡ ಹಾಕಬೇಕು, ಬಟ್ ಇನ್ನೊಂದು ಸ್ವಲ್ಪ ಒಣಗಬೇಕು ಅಂಥೇಳಿ ಹಾಕಿಲ್ಲ. ನೆಕ್ಸ್ಟ್ ಇನ್ನೊಂದು ಪಾಟಲ್ಲಿ ಹಾಕುವಾಗ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತೀನಿ. ನಾನು ಇದೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಮಕ್ಕಳು ಇಲ್ಲಿ ಮೇಲೇ ಹೋಮ್ವರ್ಕ್ ಬರೀತಾ ಇದ್ರು. ಸೊ ಓಕೆ ಫ್ರೆಂಡ್ಸ್, ಇವತ್ತು ನನ್ನ ಮಾರ್ನಿಂಗ್ ಈವ್ನಿಂಗ್ ರೂಟೀನ ಶೇರ್ ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸಿ ನಾಳೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್.